ಹೆಲೋ ಎವ್ರಿವನ್. ಸೊ ಅಗೈನ್ ಇವತ್ತು ನಾನು ಇನ್ನೊಂದು ಕುಕಿಂಗ್ ರೆಸಿಪಿ ಡಿಶ್. ಸೊ ಏನಂದರೆ ಇದು ನನ್ನ ಫೇವ್ರೇಟು, ನಮ್ಮಮ್ಮ ಮಾಡೋ ಸ್ಟೈಲಲ್ಲಿ ಪ್ರಾನ್ಸ್ ಕರಿ. ಸೊ ಹಾಗಾಗಿ ಇಷ್ಟು ಪ್ರಾನ್ಸ್ ತೊಗೊಂಡಿದ್ದೀನಿ, ಸ್ವಲ್ಪ ಕಡಿಮೆ ಆಯ್ತು ಪ್ರಾನ್ಸ್ ತೊಗೊಂಡಿದ್ದು. ಅದಕ್ಕೆ ಸ್ವಲ್ಪ ಫ್ರೈದು ತೊಗೊಂಡು ಹಾಕೊಂಡಿದ್ದೀನಿ. ಇದಕ್ಕೆ ಫ್ರೈಗಂತ ಹಚ್ಚಿಟ್ಟಿದ್ದು ಮಸಾಲ ಇತ್ತಲ್ಲ, ಬಿಕಾಸ್ ಫ್ರೈ ಸುಮಾರು ಆಗೋಯ್ತು. ಆ್ಯಂಡ್ ಇಲ್ಲಿ ದೊಡ್ಡ ದೊಡ್ಡ ಪ್ರಾನ್ಸ್ ಸಿಗುತ್ತೆ ಸುಮಾರು. ಸೊ ಅದಕ್ಕೆ ಅದನ್ನು ಕಟ್ ಮಾಡಿ 3 ಪೀಸ್ ಮಾಡಿ ಹಾಕಿಟ್ಟಿದ್ದೀನಿ. ಇದರಲ್ಲಿ ಉಪ್ಪು ಮತ್ತು ಅರಿಶಿನ ಹಾಕಿ ಮ್ಯಾರಿನೇಟ್ ಮಾಡಿ ನಿನ್ನೆನೇ ಇಟ್ಟಿದ್ದೆ. ಸೊ ಇವತ್ತು ಇದ್ರದ್ದು ಕರಿ ಮಾಡ್ತೀನಿ. ನನಗೆ ಆಲ್ರೆಡಿ ಬಾಯಲ್ಲಿ ನೀರು, ಬಿಕಾಸ್ ಐ ಲವ್ ಪ್ರಾನ್ಸ್, ಅಷ್ಟು ನನಗೆ ಇಷ್ಟ ಪ್ರಾನ್ಸ್ ಅಂದರೆ. ಆಲ್ರೆಡಿ ಬಾಯಲ್ಲಿ ನೀರು ಬರ್ತಿದೆ. ಸೊ ಫಟಾಫಟಾಗಿ ಕ್ವಿಕ್ಕಾಗಿ ಮಾಡೋಣ. ಓಕೆ, ಚಲೋ. ಸೊ ಈ ಪ್ರಾನ್ಸ್ ಮಾಡೋದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಒಣಮೆಣಸು ಖಾರಕ್ಕೆ. ನಾನು ಇದರಲ್ಲಿ ಸ್ವಲ್ಪ ಖಾರ ಮೆಣಸು, ಸ್ವಲ್ಪ ಕಲರ್ ಬರೋ ಮೆಣಸು ತೊಗೊಂಡಿದ್ದೀನಿ. ಎಷ್ಟು ಏನು ಎತ್ತ ಅಂತ ನನಗೂ ಸರಿಯಾಗಿ ಅಳತೆ ಗೊತ್ತಿಲ್ಲ. ಸಂಭವ ನಮ್ಮಮ್ಮ ಇಷ್ಟು ತೊಗೊಂಡ್ರು, ನಾನು ಅದಕ್ಕೆ ಇಷ್ಟು ತೊಗೊಂಡಿದ್ದೀನಿ. ಟೋಟಲಾಗಿ 1 2 3 4 5 6 7 8 9 ಸಮ್ವೇರ್ ಅರೌಂಡ್ 9 to 10 ತೊಗೊಂಡಿದ್ದೀನಿ, ಆಯಿತಾ. ಆ್ಯಂಡ್ ಸ್ವಲ್ಪ ಹುಳಿ, ಇಲ್ಲಿ ಹುಳಿ ಇದೇ ಥರ ಸಿಗೋದು, ಹುಣಸೆಹಣ್ಣು. ಸೊ ಅದನ್ನೊಂದಿಷ್ಟು ತೊಗೊಳ್ತೀನಿ, ಆಮೇಲೆ ತೋರಿಸ್ತೀನಿ. ಬಟ್ ಈಗ ಎಷ್ಟು ತೊಗೊಂಡಿದ್ದೀನಿ. ಆ್ಯಂಡ್ ವಿ ನೀಡ್ ಕೊತ್ತಂಬರಿ ಕಾಳು, ಇದೊಂದು ಸ್ವಲ್ಪ ಜಾಸ್ತಿ ಬೇಕು ಅದು. ಮತ್ತು ಸ್ವಲ್ಪ ಸಾಸಿವೆ, ಚಿಟಿಕೆ ಅಷ್ಟು. ಮತ್ತು ಜೀರಿಗೆ ಬೇಕಿದೆ, ಜೀರಿಗೆ ಅದು ಒಂದು ಸ್ವಲ್ಪ. ಮತ್ತು ನಮ್ಮದು ಕಾಳುಮೆಣಸು ಒಂದು 8 ರಿಂದ 10 ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರ, ಬಿಕಾಸ್ ಇಲ್ಲಿ ತುಂಬ ಚಳಿನ, ಸ್ವಲ್ಪ ಖಾರ ತಿನ್ನಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಇದನ್ನಿಷ್ಟೆಲ್ಲ ತೊಗೊಂಡಿದ್ದೀನಿ. ಮತ್ತು ಐ ಹ್ಯಾವ್ ಟೇಕನ್ ಆನಿಯನ್ ಅರ್ಧ, ಬೆಳ್ಳುಳ್ಳಿ ಒಂದು 3 to 4 ಎಸ್ಲು ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿಗೆ ಹಾಕ್ತೀನಿ. ಮತ್ತು ಅರ್ಧ ಕಡಿಯಷ್ಟು ಕಾಯಿ, ಸೊ ಹಾಫ್ ಕಡಿಯಷ್ಟು ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಕಾಯಿ ಹಿಂಗೇನೆ ಸಿಗುತ್ತೆ. ಸೊ ಕಟ್ ಮಾಡಿ ತುರಿಯೋಕ್ಕಾಗಲ್ಲ, ಕೆರ್ಮಣೆ ಇಲ್ಲ. ಹಾಗಾಗಿ ಕಾಯಿ ಒಂದು ಹಾಫ್ ಕಾಯಿ ತೊಗೊಂಡಿದ್ದೀನಿ. ಒಂದು ಹಾಫ್ ಈರುಳ್ಳಿ ಆಮೇಲೆ ಹಾಕ್ತೀನಿ ಸಾರಿಗೆ. ಸೊ ಲೆಟ್ ಮೀ ಸ್ಟಾರ್ಟ್ ಕ್ವಿಕ್ಲಿ. ಸೊ ಪ್ರಾನ್ಸ್ ಕರಿ ಮಾಡೋಕ್ಕೆ ರೆಡಿನಾ ಎಲ್ಲ? ಎಸ್, ಚಲೋ, ಲೆಟ್ ಮೀ ಸ್ಟಾರ್ಟ್. ಸೊ ಹಾಯ್, ನಾನೀಗ ಕಾವಲಿ ಬಿಸಿಗಿಟ್ಟಿದ್ದೀನಿ. ಅದರಲ್ಲಿ ಫಸ್ಟು ಮೆಣಸನ್ನು ಹುರ್ಕೊಳ್ತೀನಿ ನಾನು. ಸೊ ನಾನು ನಮ್ಮಮ್ಮ ಮತ್ತು ಅತ್ತೆ ನೋಡಿ ಕಲ್ತ್ಕೊಂಡಿದ್ದೀನಿ ಕೈಯಲ್ಲೇ ಹುರಿಯೋದನ್ನು. ನಾನು ಡೇರ್ ಡೆವಿಲ್ ಆಗಿದ್ದೀನಿ ಇವಾಗ. ಮೊದಲು ಅಮ್ಮ ಹೆಂಗೆ ಮಾಡ್ತಿದ್ದೆ ನೀನು ಅಂತ ಕೇಳ್ತಿದ್ದೆ. ಈಗ ನಾವು ಐ ನೋ ದ ಟೆಕ್ನಿಕ್. ಅವ್ರು ಹೇಳ್ತಿರ್ಲಿಲ್ಲ, ಬಿಲ್ಡಪ್ ಕೊಡ್ತಿದ್ರು. ಅತ್ತೆ ಆಗಲಿ ನಮಗೆಲ್ಲ ಅಭ್ಯಾಸ ಅಂತ. ಇಟ್ ಈಸ್ ನಾಟ್ ಅಭ್ಯಾಸ. ಮೇಲ್ಗಡೆ ಮುಟ್ಟಿದ್ರೆ ಏನೂ ಆಗೋದಿಲ್ಲ ಆ್ಯಕ್ಚುಲಿ ಅಂತ ಈಗ ನಂಗೆ ಗೊತ್ತಾಯ್ತು. ಸೊ ದಿಸ್ ಇಸ್ ಹೌ ಐ ಲಾಂಟ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಕಾಳುಮೆಣಸು ಹುರ್ಕೊಂಡಿರ್ತಾ ಇದ್ದೀನಿ ಇಲ್ಲಿ. ಅದೊಂದು ಸ್ವಲ್ಪ ಹೊತ್ತು ಬ್ರೌನಿಷ್ ಆಗೋ ತನಕ, ತೀರಾ ಮಾಡಬಾರ್ದು, ಕಹಿ ಬರುತ್ತೆ. ಸೊ ಈಗ ಕೊತ್ತಂಬರಿನ ಹುರ್ಕೊಳ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಒಂದು ಕಡೆ ಹುರ್ಕೊಂಡು ಇಟ್ಕೊಳ್ತೀನಿ. ಅಂದರೆ ಸಪ್ರೇಟಾಗಿ ಹುರ್ಕೊತಿದ್ದೀನಿ, ಯಾಕೆಂದರೆ ಒಂದೊಂದಕ್ಕೆ ಒಂದೊಂದು ಥರ ಟೈಮ್ ತೊಗೊಳತ್ತೆ. ನಾನಿನ್ನೂ ನೂಬಲ್ಲ, ಅದಕ್ಕೋಸ್ಕರ ಹೊಸದಾಗಿ ಅಡುಗೆ ಮಾಡ್ತಿರೋದ್ರಿಂದ ಐ ಡೋಂಟ್ ನೋ ದ ಟ್ಯಾಕ್ಟಿಕ್ಸ್ ಆ್ಯಂಡ್ ಸ್ಕಿಲ್ಸು. ಹಾಗಾಗಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಕಾಯಿ ಮತ್ತು ಈರುಳ್ಳಿ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ, ಅದನ್ನು ಹುರ್ಕೊಳ್ತಾ ಇದ್ದೀನಿ. ಐ ನೋ ಐ ಹ್ಯಾವ್ ಅ ಸೌಟ್, ಬಟ್ ಸ್ಟಿಲ್ ಡೇರ್ ಡೆವಿಲ್ ಥರ ಬಿಲ್ಡಪ್ ಕೊಡೋಣ ಅಂತಲೇ ನಾನು ಕೈಯಲ್ಲಿ ಮಾಡ್ತಾ ಇದ್ದೀನಿ. ಬಟ್ ನಂಗೆ ಗೊತ್ತಿಲ್ಲ ಬೆಳ್ಳುಳ್ಳಿನೂ ಹುರ್ಕೊಳ್ಬೇಕಾ ಏನಂತ, ಬಟ್ ನಾನಂತೂ ಸುಮ್ಮನೆ ಹಾಕಿದ್ದೀನಿ, ಅದನ್ನು ಹುರಿತಾ ಇದ್ದೀನಿ ಸುಮ್ಮನೆ ಅತ್ಲಾಗೆ ಎಲ್ಲದೂ. ಸೊ ಎಲ್ಲ ಐಟಮ್ಸನ್ನು ಹುರ್ಕೊಂಡು ಇದ್ರೊಳಗೆ ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲದನ್ನು ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಓಕೆನಾ, ಎಲ್ಲದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ ಎಲ್ಲದನ್ನು. ಸೊ ಹುಣಸೆಹಣ್ಣು ಒಂದಿಷ್ಟು ತೊಗೊಂಡು ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೊಂಚೂರು ನೀರು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಳ್ತೀನಿ. ನೈಸಾಗಿ ರುಬ್ಕೊಳ್ಬೇಕು. ಸೊ ಪೇಸ್ಟ್ ಮಾಡಿದ್ದನ್ನ ತೊಗೊಂಡು ಇದಕ್ಕೆ ಹಾಕ್ಕೊಂಡೆ. ಈಗ ಆನ್ ಮಾಡಿದ್ದೀನಿ ಗ್ಯಾಸು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಹಾಗೆ ಈರುಳ್ಳಿ ಮತ್ತು ಪ್ರಾನ್ಸನ್ನು ಜೊತೆಗೆ ಹಾಕಿ ಕುದಿ ಬರ್ಸ್ತೀನಿ ಅಷ್ಟೇ, ಅಂದರೆ ಕುದಿಸ್ತೀನಿ. ಸೊ ಐ ಥಿಂಕ್ ಇಟ್ಸ್ ಡನ್. ಅದನ್ನು ಮಾಡೋದನ್ನು ತೋರಿಸ್ಕೊಡ್ತೀನಿ ನಾನು.
ಸೊ ಯಾ ಈಗ ಎಲ್ಲ ಆಯಿತು. ಈರುಳ್ಳಿ ಕಟ್ ಮಾಡಿದೆ. ಸೊ ಫುಲ್ ಮೂಗು ಕೆನೆ ಎಲ್ಲ ಪಿಂಕ್ ಆಗಿ ಹೋಗ್ಬಿಟ್ಟಿದೆ. ಬಟ್ ಆ್ಯಂಡ್ ಇಲ್ಲಿಗೆ ಬಂದು ನಾನು ಫುಲ್ ಕಲರ್ ಅಂದರೆ ಬೆಳೆಸ್ಕೊಂಡಿದ್ದೀನಿ ಆ್ಯಕ್ಚುಲಿ. ಅಂದರೆ ವೆದರ್ ಆ ಥರ ಇದೆ. ಸೀರಿಯಸ್ಲಿ ನಮಗೆ ಸೂರ್ಯನೇ ಸಿಗೋದಿಲ್ಲ. ನನಗೆ ಸೂರ್ಯ ನೋಡಂಗಾಗಿದೆ, ಆದರೆ ಕಾಣಿಸ್ತಾನೆ ಇಲ್ಲ. ಎಷ್ಟು ದಿನದಿಂದ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಸೊ ಯಾ ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ದ ಕುಕಿಂಗ್ ದೆನ್. ಇಲ್ಲಿ ನೋಡಿ, ಅದಕ್ಕೆ ನೀರು ಹಾಕಿ ಅದನ್ನು ಕುದಿಸಕ್ಕೆ ಇಟ್ಟಿದ್ದೀನಿ. ನಾವು ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಪುಟ್ ಹಾಫ್ ಆನಿಯನ್ ಆಲ್ಸೋ ವಿಚ್ ಹ್ಯಾವ್ ಕಟ್. ಅವಾಗಲೇ ಇದಕ್ಕೆ ಆನಿಯನ್ ಹಾಕೊಳ್ತೀನಿ. ಅದು ಆ್ಯಕ್ಚುಲಿ ಸಾರಲ್ಲಿ ಸಿಕ್ಕಿದಾಗ ಚೆನ್ನಾಗಿ ಅನಿಸುತ್ತೆ, ಹಾಗಾಗಿ. ಆ್ಯಂಡ್ ಆಲ್ಸೋ ಒಂದು ಫ್ಲೇವರ್ ಕೊಡತ್ತಲ್ವ ಆನಿಯನ್. ಸೊ ಯಾವಾಗಲೂ ನಾನ್ ವೆಜ್ಜಿಗಂತೂ ಆನಿಯನ್ ಇಲ್ಲದೆ ಐ ಡೋಂಟ್ ಥಿಂಕ್ ಸೊ ಎನಿಥಿಂಗ್ ವಿ ಕ್ಯಾನ್ ಕುಕ್ ಅಂತ. ಆ್ಯಂಡ್ ಈಗ ಪ್ರಾನ್ಸನ್ನು ತೆಗೆದಿಟ್ಕೊಂಡಿರೋದನ್ನ ಐ ವಿಲ್ ಜಸ್ಟ್ ಪುಟ್ ಇಟ್. ಲೆಟ್ಸ್ ಸಿ ಏನೇನು ಆಗತ್ತೆ ಅಂತ ನನಗೂ ಗೊತ್ತಿಲ್ಲ. ನಾನು ಪ್ರಯತ್ನದಲ್ಲೇ ಇದ್ದೀನಿ. ನನ್ನನ್ನು ನೋಡಿ ಯಾರು ಮಾಡೋಕ್ಕೇನಾರು ಹೋಗ್ತಿದ್ದೀರಾ ಅಂದರೆ ಇಟ್ಸ್ ಅಪ್ ಟು ಯು. ನಾನೇನು ಹೇಳಲ್ಲ ಇದಕ್ಕೆ. ಆಮೇಲೆ ನನಗೇನು ಬೈಬೇಡಿ. ಈಗ ಇದಕ್ಕೇನೆ ಆನಿಯನ್ ಮತ್ತು ಪ್ರಾನ್ಸ್ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ತೀನಿ. ಉಪ್ಪು ನಿಮಗೆ ರುಚಿಗೆ ಬೇಕಾದಷ್ಟು, ಅರಿಶಿನೂ ಸ್ವಲ್ಪ ಕಲರಿಗೆ ಬೇಕಾಗಷ್ಟು ಅರಿಶಿನ ಹಾಕ್ತೀನಿ. ಆ್ಯಂಡ್ ಇಟ್ ಈಸ್ ಆಲ್ಸೋ ಗುಡ್ ಅಲ್ಲ ಅರಿಶಿನ, ಅದಕ್ಕೆ ಹಾಕ್ತೀನಿ. ಸೊ ಹಲೋ, ಇದು ನನ್ನ ಅರಿಶಿನ ಡಬ್ಬ, ಇದು ನನ್ನ ಉಪ್ಪಿನ ಡಬ್ಬ. ಸೊ ಇದು ಎರಡನ್ನೂ ತೊಗೊಂಡು ಹಾಕ್ತೀನಿ. ಎಲ್ಲ ನಾನು ಹೇಳಿದ್ನಲ್ಲ ಲಾಸ್ಟ್ ಟೈಮ್ ನಮ್ಮ ಮನೇಲಿ ಎಲ್ಲ ದೊಡ್ಡ. ಸೊ ಅದನ್ನೆಲ್ಲ ಚಿಕ್ಕ ಮಾಡ್ಕೊಂಡಿದ್ದೀನಿ ನಾನೇ. ಸಣ್ಣ ಡಬ್ಬಕ್ಕೆ ಹಾಕಿ ನನಗೆ ಬೇಕಾಗಿರೋಷ್ಟು ನಾನು ಪ್ರತಿ ಸತಿ ಅದನ್ನು ರೀಫಿಲ್ ಮಾಡ್ಕೊಳ್ತೀನಿ ನನಗೆ ಬೇಕಾದಾಗ. ಸೊ ದಿಸ್ ಈಸ್ ಹೌ ಐ ಫೀಲ್. ಇಟ್ ಈಸ್ ವೆರಿ ಕನ್ವೀನಿಯಂಟ್ ಫಾರ್ ಕುಕಿಂಗ್ ಅಂತ ಐ ಫೀಲ್. ಬಟ್ ಮೈ ಹಸ್ಬೆಂಡ್ ಡೋಂಟ್ ಫೀಲ್ ಲೈಕ್ ದ್ಯಾಟ್ ವೇ. ಬಟ್ ಅದಕ್ಕೆ ಅವ್ರಿಗೆ ದೊಡ್ಡದೇ, ನಾನು ಚಿಕ್ಕದೇ. ದಟ್ಸ್ ಹೌ ಇಟ್ ವರ್ಕ್ಸ್. ಮ್ಯಾರೇಜ್ ಇಸ್ ಲೈಕ್ ದಟ್ ಅಲ್ವಾ. ಐ ಡೋಂಟ್ ಅಗ್ರಿ, ಹಿ ಡೋಂಟ್ ಅಗ್ರಿ. ಎಂಡ್ ಆಫ್ ದ ಡೇ ಅವ್ರು ದೊಡ್ಡ ಡಬ್ಬ, ನಾನು ಚಿಕ್ಕ ಡಬ್ಬ ಯೂಸ್ ಮಾಡ್ತೀನಿ. ಹಿಂಗೆಲ್ಲ ಕತೆ. ನಾನು ಬ್ಯಾಂಗ್ಳೂರಲ್ಲಿ ಇರಬೇಕಾದ್ರೆ ದರ್ ಯೂಸ್ ಟು ಬಿ ಒನ್ ಕಿಚನ್ ಕಾಲ್ಡ್ ಮ್ಯಾಂಗ್ಳೂರ್ ಕಿಚನ್ ಅಂತ. ಇಫ್ ಯು ಗೈಸ್ ಆರ್ ದೇರ್ ಇನ್ ಬ್ಯಾಂಗ್ಳೂರ್, ಇಟ್ ಈಸ್ ಇನ್ ಜೀವನ್ ಭೀಮಾನಗರ್. ಅಲ್ಲಿ ದಿ ಬೆಸ್ಟ್ ಪ್ರಾನ್ಸ್ ಕರಿ ಸಿಗುತ್ತೆ. ನಾನು ನನ್ನ ತಮ್ಮ ಯಾವಾಗಲೂ ತರಿಸ್ಕೊಂಡು ಅದನ್ನೇ ತಿಂತಿದ್ವಿ. ರೈಸ್ ಮಾಡ್ತಾಯಿದ್ದೆ, ಅವನಿಗೆ ತೊಗೊಂಡು ಬರ್ತಾಯಿದ್ದ. ಸೊ ವಿ ಯೂಸ್ ಟು ಹ್ಯಾವ್ ದ್ಯಾಟ್. ಸಖತ್ತಿರ್ತಿತ್ತು, ಟೇಸ್ಟಿ. ಬಟ್ ಆದರೆ ಅವ್ರು ಕೊಡ್ತಿದ್ದಿದ್ದು ಇಷ್ಟೇ, ಒಂದು ಹೊತ್ತಿಗೆ ಅಷ್ಟೇ ಸಾಕಾಗ್ತಿತ್ತು ನಮಗೆ. ಇನ್ನೊಂದು ಹೊತ್ತು ಮತ್ತೇನಾದ್ರು ಮಾಡ್ಕೊಳ್ಬೇಕಿತ್ತಲ್ಲ. ಸೊ ಎವ್ರಿ ಟೈಮ್ ತೊಗೊಂಡು ಬರೋದು ಇಸ್ ನಾಟ್ ಫೀಸಿಬಲ್. ಯಾ ಸೊ ಬಟ್ ಅದು ನೆನಪಾಯ್ತು ಈಗ ನಾನು ಕುಕ್ಕಿಂಗ್ ಮಾಡಬೇಕಾದ್ರೆ. ಯಾ ಸೊ ನೈಸ್. ಐ ಥಿಂಕ್ ಸ್ವಲ್ಪ ಜಾಸ್ತಿ ಇಂಗ್ಲೀಷಲ್ಲಿ ಮಾತಾಡ್ತಿದ್ದೀನೇನೋ ನಾನು. ಐ ವಿಲ್ ಸ್ಟಾರ್ಟ್ ಟಾಕಿಂಗ್ ಇನ್ ಕನ್ನಡ. ಫುಲ್ ಕನ್ನಡದಲ್ಲೇ ಮಾತಾಡ್ತೀನಿ. ಆಲ್ಮೋಸ್ಟ್ ಐ ಟ್ರೈ, ಅಟ್ಲೀಸ್ಟ್ ನಾನು ಫುಲ್ ಟ್ರೈ ಮಾಡ್ತೀನಿ, ನೋಡೋಣ ಈಗ ಹೇಗಾಗಿದೆ ಅಂತ ಅಂದ್ಬಿಟ್ಟು. ನಾನು ಆ್ಯಕ್ಚುಲಿ ಇವತ್ತು ಗುರುವಾರ, ನಾನು ಸ್ವಲ್ಪ ತಿಂತಾ ಇಲ್ಲ ಇವತ್ತು ನಾನ್ ವೆಜ್. ಸೊ ಐ ವಿಲ್ ಆಸ್ಕ್ ಮೈ ಹಸ್ಬೆಂಡ್ ಟು ಟೇಸ್ಟ್ ಆ್ಯಂಡ್ ಲೆಟ್ಸ್ ಸಿ ಹಿಸ್ ರಿಯಾಕ್ಷನ್. ಯಾ ಸೊ ಹೇಗೆ ಅನಿಸ್ತಾ ಇದೆ, ರಿವ್ಯೂ ಕೊಡಿ. ತಿನ್ನಿ ಫಸ್ಟ್ ಆಫ್ ಆಲ್. ತಿನ್ಬೋದಲ್ಲ? ಹೊಡ್ತಾ ತಿಂತೀರ ಈಗ ಗ್ಯಾರಂಟಿ ನನ್ನ ಹತ್ರ. ಕಪಡಪ್ಪ, ಓವರ್ ಆಕ್ಟಿಂಗ್ ಕೆ ದುಕಾನ್. ಹೌಸ್ ದ ಸಾರು? ಪ್ರಾನ್ಸ್ ಕರಿ ನಾ ಮಾಡಿದ್ದು. ಆನೆಸ್ಟ್ ರಿವ್ಯೂ ಬೇಕು, ಆನೆಸ್ಟ್ ರಿವ್ಯೂ. ಖಾರ ಜಾಸ್ತಿ ಆಗಿದೆ, ಖಾರ ಇದೆ, ಹುಳಿ ಇದೆ. ಸಾರು ಥಿಕ್ನೆಸ್ ಒಳ್ಳೆ ಬಂದೆ. ಅಡ್ಡಿಲ್ಲ, ಚೆನ್ನಾಗಿ ಮಾಡ್ದೆ. ಯು ಶುಡ್ ಸೈ ಅಡ್ಡಿಲ್ಲ, ಸೂಪರ್ ಡೂಪರ್. ನಾಳೆ ಮತ್ತೆ ಜಾಸ್ತಿ ಮಾಡಿದ್ರೆ ಡೈಲಿ ಹೊರತ ತಿಂತೀರ ನೀವು, ಗ್ಯಾರಂಟಿ ನನ್ನ ಹತ್ರ. ಒಂದೇ ದಿನಕ್ಕೆ ನಿಮ್ಗೆ 100 ರೂಪಾಯಿ ಕೊಟ್ಟರೆ ನಿಮ್ಗೆ ಕೊಂಬ ಅಂದ್ಬಿಡ್ತಾರ.
ಇದು ಮೀನ್ ಫ್ರೈ ಅದನ್ನ ಅವರೇ ಮಾಡ್ಕೊಂಡಿರೋದು ನಾನ್ ಮಾಡಿದ್ದಲ್ಲ ನಾನ್ ಬರೀ ಪ್ರಾನ್ಸ್ ಜೂಮ್ ಮಾಡ ಅದನ್ನ ಮೀನ್ ಫ್ರೈ ಜೂಮ್ ಮಾಡ ಓ ಹ್ಮ್ ಓಕೆ ಓಕೆ ಮೀನ್ ಫ್ರೈನ ಅವರೇ ಮಾಡ್ಕೊಂಡು ಅವರೇ ತಿಂತಾ ಇದ್ದಾರೆ ಇದು ಸೂಪರ್ ಆಗಿದೆ ಇವ್ರ ಮೀನ್ ಫ್ರೈ ಅಂತ ಚೆನ್ನಾಗಿದೆ ಓವರ್ ಆಕ್ಟಿಂಗ್ ಮಾಡಬೇಡಿ ಜಾಸ್ತಿ. ಸೊ ಇದು ನನ್ನ ತಟ್ಟೆ ಬೀಟ್ರೂಟ್ ಸಾರು ಮತ್ತೆ ಮೊಸರು ಹಾಕೊಂಡಿದ್ದೀನಿ, ಬ್ರಾಕ್ಲಿ ಸ್ಟಿರ್ ಫ್ರೈ, ಪನ್ನೀರ್ ಸ್ಟಿರ್ ಫ್ರೈ ಮತ್ತೆ ಒಂದು ಹಪ್ಪಳ. ದಿಸ್ ಈಸ್ ಅವರ್ ಮೊಸರು. ಚಲೋ ಗೈಸ್ ಬಾಯ್. ಹಾಗಾದ್ರೆ ಇವತ್ತಿನ ವಿಡಿಯೋ ಹೀಗಿತ್ತು, ಮತ್ತೆ ಸಿಗೋಣ. ಬಾಯ್ ಹೇಳಿ. ಬಾಯ್.